ಇದು ಮಲೆನಾಡಿನ ಗಿಡ್ಡ ಹಸುಗಳ ಸಂತತಿ. ಇಲ್ಲಿ ಕರುಗಳು ಕಾಣಿಸ್ತಾ ಇದ್ದಾವೆ. ಗೋಶಾಲೆಯ ಘಟಕ ಇದು. ಇದು ಉತ್ತಮ ಹಸುಗಳು ತಳಿ. ಪಾಪ ಬಾಯಿ ನೋಡ್ತವೆ. ಆ ಕಡೆ ಹೆಂಗಿರ್ತಾರೆ ಸಕ್ಕತ್ತಾಗಿದೆ. ಮಗುರಿ ಪುಟ್ಟ ಆಣಿ ಮಗುರಿದು ಒಂದು ಅಷ್ಟೇ ದೊಡ್ಡದಲ್ಲ. ಅನಾಥವಾಗಿ ಅಪಘಾತಕ್ಕೀಡಾಗಿದ್ದ ಹಸುಗಳು ಅಥವಾ ತಳಿಯು ಸಂತತಿ ಕಮ್ಮಿಯಾಗುತ್ತಿದ್ದಂತಹ, ನಶಿಸಿ ಹೋಗುತ್ತಿದ್ದಂತಹ ತಳಿಗಳನ್ನು ಇಲ್ಲಿ ತಂದು ಸಾಕ್ತಾರೆ. ಯಾರು ನೋಡದೇ ಇರುವಂಥ ಅನಾಥ ಹಸುಗಳು ಕೂಡ ಇಲ್ಲಿ ಸಾಕಲ್ಪಡ್ತವೆ. ಈ ಹಸುವಿನ ಬಗ್ಗೆ ಹೀಗೆ ಹೇಳ್ತಾರೆ, ಅಯ್ಯೋ ಕುಮಟಾದ ಆಳ್ವೆ ಕೋಡಿಯಲ್ಲಿ ಅಪಘಾತಕ್ಕೀಡಾಗಿ ಕಾಲು ಬಿದ್ದಿದ್ದ ನನ್ನನ್ನು ಗೋಪ್ರೇಮಿಗಳು ಇಲ್ಲಿ ಸಾಗಿಸದಿದ್ದರೆ ಕಾಲು ಕಳೆದುಕೊಂಡಿದ್ದ ನಾನು ಅದೆಲ್ಲೋ ನಡು ಬೀದಿಯಲ್ಲಿ ಅನಾಥ ಶವವಾಗುತ್ತಿದ್ದೆ. ಈ ರೀತಿ ಹಸುಗಳನ್ನೇ ನಾಶಪಡಿಸುತ್ತಿದ್ದಾರೆ, ಆಹಾರವಾಗಿಸ್ಕೊಳ್ತಿದ್ದಾರೆ. ಹಸುಗಳ ಪ್ರೇಮಿಗಳೇ ಕಮ್ಮಿ ಆಗ್ತಿದ್ದಾರೆ ಅಂತ ಹೇಳೋವಂಥ ಈ ಸಂದರ್ಭದಲ್ಲಿ ನಿಜವಾಗಲೂ ಗೋಪ್ರೇಮಿಗಳು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಬಹಳ ಸಂತೋಷವಾಗುತ್ತೆ. ಎಲ್ಲರೂ ಈ ಥರದ ಕೆಲಸದಲ್ಲಿ ಮುಂದುವರಿಯಬೇಕೆಂದು ನಾನು ಕಳಕಳಿಯಿಂದ ಬೇಡಿಕೊಳ್ತೇನೆ. ಈ ಸಂಸ್ಥೆಗೆ ಸೇವೆ ಸಲ್ಲಿಸಲು ನಾವು ನಾನಾ ರೀತಿಯಲ್ಲಿ ಸಹಕಾರ ನೀಡ್ಬೋದು. ಅವಕ್ಕೆ ಗ್ರಾಸಕ್ಕೆ ಅಥವಾ ಇದು ನೋಡಿಕೊಳ್ಳೋ ಜನರಿಗೆ ವೆಚ್ಚಕ್ಕೆ ಈ ಥರ ನಾನಾ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು. ಇದು ಅಲ್ಲಿ ನೋಡಿದ್ರೆ ಅದೇ ಗುಜರಾತಿನ ತಳಿ. ಪ್ರತಿಯೊಬ್ಬರು ಈ ಗೋಶಾಲೆಗೆ ಏನಾದರೂ ರೀತಿಯಲ್ಲಿ ಸಹಕಾರ ಮಾಡುವುದಕ್ಕೆ ನಿರ್ಧರಿಸಿದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕುಮಟಾದ ಹೊಸಾಡಾದ ಕಾಡಿನಲ್ಲಿದೆ ನೋಡಿ. ಇಲ್ಲೊಬ್ಬರು ಈ ಥರ ಎಷ್ಟೊಂದು ಜನ ಈ ಕಟ್ಟಡಕ್ಕೆ ಇಲ್ಲಿ ಖರ್ಚು ವೆಚ್ಚಗಳಿಗೆ ಸೇವೆ ಸಲ್ಲಿಸಿದ್ದಾರೆ. ಕಟ್ಟಡಕ್ಕಾಗ್ಬೋದು, ಅವರ ಗ್ರಾಸಕ್ಕಾಗ್ಬೋದು, ಅವರ ನಿರ್ವಹಣೆಗೆ ಈ ರೀತಿ. ನೋಡಿ ಇದು ಜಯ ಸರಸ್ವತಿ ವಿಲಾಸ್. ನಾನು ಈ ಥರ ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ. ಇದು ಶಬಲ ಅಂತ ಒಂದು ದನಗಳ ಕೊಠಡಿ, ಇದು ಸೇವಾ ಕೇಂದ್ರ. ಈ ಥರ ಕಪಿಲ ಅಂತ ಇದೆ. ಇನ್ನೂ ಎಷ್ಟೊಂದು ಇದ್ದಾವೆ. ಅವುಗಳ ನಿರ್ವಹಣೆಗೆ ಮನೆಗಳು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಬೇರೆ ಜಾತಿಯವರಾಗ್ಬೋದು, ಹಿಂದೂಗಳಾಗ್ಬೋದು, ಪ್ರಾಣಿಗಳಲ್ಲಿ ದಯೆ ಇರ್ಬೋದು, ಹಿಂದೂಗಳು ಎಲ್ಲ ಜಾತಿಯವರು ಆಗಲಿ ಇದನ್ನು
ಗಮನದಲ್ಲಿಟ್ಕೊಂಡು ಸೇವೆ ಸಲ್ಲಿಸುವುದಕ್ಕೋಸ್ಕರ ಸಹಾಯ ಮಾಡಿ. ಇದು ಜೆ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ವೀಡಿಯೋಗಳಿಗಾಗಿ ದಯವಿಟ್ಟು ನನಗೆ ಸಹಕರಿಸಿ. ವಂದನೆಗಳು. ಬೇಸಿಗೆಯಲ್ಲಿ ವಾತಾವರಣದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುವುದರಿಂದ ಅವಕ್ಕೆ ವಿದ್ಯುತ್ ಚಾಲಿತ ಇಬ್ಬನಿ ವ್ಯವಸ್ಥೆ ಆಟೋ ಮಿಸ್ಟಿಂಗ್ ಸಿಸ್ಟಮ್ ಅಳವಡಿಸಲಾಗಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಗಣಪತಿ ಹೆಗ್ಗಡೆ ಮತ್ತು ಶ್ರೀಮತಿ ಅಪರ್ಣಾ ಭಟ್ ದಂಪತಿಗಳು ವಹಿಸಿಕೊಂಡು ಗೋವುಗಳ ಹೃದಯ ಸ್ಪರ್ಶಿಸುವ ಕಾರ್ಯಕ್ಕೆ ಭಾಜನರಾಗಿದ್ದಾರೆ. ಈ ರೀತಿ ಇದು ಸಂಪೂರ್ಣ ಮಾಹಿತಿ ಅಡ್ರೆಸ್. ಇದು ಈ ಕಾರ್ಯಾಲಯಕ್ಕೆ ಹಣ ಒದಗಿ ಮಾಡಬೇಕಾದ್ರೂ ಅಥವಾ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಸಹಾಯ ಮಾಡಬೇಕಾದ್ರೆ ಈ ಅಡ್ರೆಸ್ಸಿಗೆ ನೀವು ಸಂಪರ್ಕಿಸಿ. ಇದು ಜೆ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಹಕಾರವನ್ನು ನೀಡುತ್ತೀರಿ ಎಂದು ಬೇಡುತ್ತಾ ಇದನ್ನು ನಿಮ್ಮ ಮುಂದಿಡ್ತಿದ್ದೀನಿ. ಅಮೃತಧಾರ ಗೋಶಾಲೆ, ಹೊಸಾಡು, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿಂದ ನಾನು ಮಾತಾಡ್ತಿದ್ದೀನಿ. ಇದು ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಈ ಗೋಶಾಲೆಯಲ್ಲಿ ನಾನಾ ರೀತಿಯ ಮುದಿ ಹಸುಗಳನ್ನು, ಪ್ರತ್ಯೇಕವಾಗಿ ಎತ್ತುಗಳನ್ನು ಅವರು ಉಪಯೋಗವಿಲ್ಲ ಅಂತ ಬಿಟ್ಬಿಡ್ತಾರೆ. ಆ ಜನರು ಕಸಾಯಿಖಾನೆಗೆ ಹೋಗುವುದಕ್ಕೆ ಬದಲಾಗಿ ಕೆಲವರು ತಂದು ಬಿಡ್ತಾರೆ. ರೈತರು ತಂದು ಬಿಡ್ತಾರೆ. ಕಾಯಿಲೆಗಳಿಗೆ ತುತ್ತಾದ ಹಸುಗಳನ್ನು ತಂದು ಬಿಡ್ತಾರೆ, ತಮಗೆ ಸಾಕುವುದಕ್ಕೆ ಆಗೋದಿಲ್ಲ ಅಂತ. ಕೆಲವರು ಕಸಾಯಿಖಾನೆಗೆ ಮಾರುವುದಕ್ಕೆ ನೋಡ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು. ಈ ಗೋಶಾಲೆಗಳಿಗೆ ಸಾಕಷ್ಟು ನಿಮ್ಮ ನೆರವನ್ನು ನೀಡಬೇಕು ಅಂತ ತಿಳಿಸ್ತಾ, ಅದು ಯಾವ ರೀತಿ ನೆರವನ್ನು ನೀಡ್ಬೋದು ಅಂತ ನಾನು ಮಧ್ಯದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವು ಕಾರ್ಯಗತಗೊಳಿಸಿ. ಹಣದ ರೂಪದಲ್ಲಿ ಅಥವಾ ಒಂದು ಹಸುವನ್ನು ದತ್ತು ಪಡೆಯುವುದರ ಮೂಲಕ ಮತ್ತು ಸಾಕಷ್ಟು ಬೇರೆ ಬೇರೆ ನೆರವನ್ನು, ಕಟ್ಟಡ ನಿರ್ಮಿಸುವುದಾಗಲಿ, ಗ್ರಾಸವನ್ನು ಒದಗಿಸುವುದಾಗಲಿ ಇತ್ಯಾದಿ ನೀವು ಮಾಡ್ಬೋದು. ಮುಂದಕ್ಕೆ ನಿಮಗೆ ಗೋಶಾಲೆಯನ್ನು ತೋರಿಸ್ತಾ ಹೋಗ್ತೇನೆ.